ಏಪ್ರಿಲ್ ತಿಂಗಳಲ್ಲಿ ಧನುಸು ರಾಶಿಗಿಂತ ಮಕರ ರಾಶಿ ತುಂಬ ಟೈಮ್ ಚೆನ್ನಾಗಿದೆ. ರಾಹು ಧನಸ್ಥಾನದಲ್ಲಿದ್ದಾನೆ. ನಾಗದೇವತೆನ ಆರಾಧನೆ ಮಾಡೋದು, ನಾಗಮ್ಮನ ಹಾರಾಕೋದು, ಹುತ್ತ ಪೂಜೆ ಮಾಡೋದು, ಹುತ್ತದ ಮಣ್ಣು ಇಟ್ಕೊಳ್ಳೋದು, ರಾಹು ಟೆಂಪಲ್ ಪೂಜೆಗೆ ನಮ್ಮಲ್ಲಿ ಬರ್ಸಿ ಖಂಡಿತ ಕೂಡ ಏಪ್ರಿಲ್ ತಿಂಗಳಲ್ಲಿ ಒಂದು ರಾಹು ಟೆಂಪಲ್ ಪೂಜೆ, ರಾಹು ಹೋಮವನ್ನು ನಾನು ಮಾಡ್ತೀನಿ. ರಾಹು ಪೂಜೆಗೆ ಯಾರೆಲ್ಲ ಬರ್ತೀರ ನೀವು ಬರ್ಸಿ. ರಾಹುಗೆ ಅತಿ ಹೆಚ್ಚು ಆರಾಧಿಸ್ತೀನಿ. ರಾಹು ಗ್ರಹದ ಪೂಜೆ ಬೇಕು ಅನ್ನೋರೆಲ್ಲರೂ ಕೂಡ ಬರೀ. ರಾಹು ಜಾತಕದಲ್ಲಿ ದೋಷಗಳನ್ನು ಯಾರ್ಯಾರಿಗಿದೆ, ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ, ಕೋರ್ಟು ಕೇಸು, ಮತ್ತು ನಿಮಗೆ ಒಂದು ಅಕ್ರಮ ಸಂಬಂಧಗಳು, ಮತ್ತು ನಿಮ್ಗೆ ಗೊತ್ತಿಲ್ಲದಲೇ ಶಾಪಗಳು ಇರೋದು, ಇದೆಲ್ಲವೂ ಕೂಡ ಆಗುತ್ತೆ. ಶುಕ್ರ ಶಾಪ, ರಾಹು ಶಾಪ ಇದ್ದಾಗ ಹೆಣ್ಮಕ್ಳಿಂದ ಶಾಪ ಆಗೋದು, ಕೋರ್ಟ್ ಕೇಸು, ಈ ಥರ ವರ್ಕರ್ಸ್ ಪ್ರಾಬ್ಲಮ್ಮು, ಮದುವೆ ಆಗದಿದ್ದರು, ಮದುವೆ ಆಗೋರಿಗೆ ಎಲ್ಲರಿಗೂ ಕೂಡ ರಾಹು ಪೂಜೆಯನ್ನು ನೀವು ಬರೆಸ್ಬೋದು. ನಾನು ಕುಂಭಕೋಣಮಲ್ಲಿ ರಾಹು ಟೆಂಪಲಲ್ಲಿ ರಾಹು ಶಾಂತಿ ಹೋಮ, ರಾಹು ಶಾಂತಿ ಅಭಿಷೇಕವನ್ನು ಮಾಡಿಸ್ತೀನಿ. ನೀವೆಲ್ಲರೂ ಕೂಡ ಒಂದು ರಾಹು ಟೆಂಪಲ್ಲು, ರಾಹು ದೋಷ ಇರೋರು ಎಲ್ಲ ರಾಶಿಯವರು ಕೂಡ ನಮ್ಮಲ್ಲಿ ಬರೆಸ್ಬೋದು. ಮಕರ ರಾಶಿಯವರಿಗೆ ತುಂಬ ರಾಜಯೋಗನ ಕೊಡ್ತದೆ. ಧನಸ್ಥಾನದಲ್ಲಿ ರಾಹು ಗ್ರಹ ಇದ್ದಾನೆ. ನಾಗದೇವತೆನ ಆರಾಧನೆ ಮಾಡೋದು, ಯಾವ್ದಾದ್ರು ಉಳ್ಸೇವೆ ಮಾಡೋದು ಟೆಂಪಲಲ್ಲಿ ತುಂಬ ರಾಜಯೋಗನ ಕೊಡುತ್ತೆ. ಅದೇ ಥರ ಕುಜ ಮತ್ತು ಕುಜನೂ ಕೂಡ ಶನಿನೂ ಕೂಡ ತುಂಬ ಚೆನ್ನಾಗಿದ್ದಾನೆ. ರಾಷ್ಟ್ರಾಧಿಪತಿ 3ನೇ ಮನೆಯಲ್ಲಿದ್ದಾಗ ತುಂಬ ಕೋಪ ಬರುತ್ತೆ, ಕೋಪ ಮಾಡ್ಕೋಬೇಡಿ. ಅದೇ ಥರ ತುಂಬ ರಾಜಯೋಗ. ಸೂರ್ಯಗ್ರಹನೂ ಬುಧಗ್ರಹನೂ ಸುಖ ಸ್ಥಾನದಲ್ಲಿ ಪ್ರಾಪರ್ಟಿ ತಗೊಳ್ಳೋದು, ಆಸ್ತಿ ತಗೊಳ್ಳೋದು, ಯಾವ್ದಾದ್ರು ಒಂದು ಡೀಲ್ನ ಮಾತಾಡೋದು ತುಂಬ ಪಾಸಿಟಿವ್ ಕೊಡುತ್ತೆ. 4ನೇ ಮನೆಯಲ್ಲಿ ಕುಜ ಮತ್ತು ಸೂರ್ಯ ಮತ್ತು ಬುಧ ಗ್ರಹ ಇದ್ದಾನೆ. ಬುಧನೂ ಕೂಡ ರಾಶಿಗೆ ಸ್ಟಾರ್ಟಿಂಗಿಂದಲೂ ಕೂಡ ಧನಸ್ಥಾನದಲ್ಲಿರ್ತಾನೆ. ಕುಜನೂ ಕೂಡ ಧನಸ್ಥಾನದಲ್ಲಿ. ಈ ಒಂದು ತಿಂಗಳು ಕುಜನೂ ಬುಧನೂ ಚೇಂಜ್ ಮಾಡೋದ್ರಿಂದ ನಿಮಗೆ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಶುಕ್ರ ಗ್ರಹನೂ ಕೂಡ ಚೇಂಜ್ ಮಾಡ್ತಾನೆ. 2 ರಾಶಿನ ಚೇಂಜ್ ಮಾಡ್ತಾನೆ. ಒಂದು ಮೇಷ, ಒಂದು ಭಾಳ ವಿಶೇಷ ವೃಷಭ ರಾಶಿ ಬರ್ತಾಯಿದ್ದಾನೆ. ಇದು ನಿಮಗೆ ಮಕರ ರಾಶಿಗೆ ಬಂಪರ್ ಬೆಳೆ ಕೊಡ್ತಾಯಿದ್ದಾನೆ. ಖಂಡಿತಲ್ಲೂ ಕೂಡ ಗುರು 6ನೇ ಮನೆಯಲ್ಲಿದ್ದರೂ ಕೂಡ ಏನು ತೊಂದರೆ ಇಲ್ಲ. ಮಕರ ರಾಶಿಗೆ ಏನು ಗುರು ಬಲ ಬೇಕಾಗಿಲ್ಲ. ಅವನು 6ನೇ ಮನೆ ಇರ್ಬೋದು ಖಂಡಿತಲ್ಲೂ ಕೂಡ. ಹಾಗಾಗಿ ಗುರುವಿಂದ ಏನು ಇಂಪಾರ್ಟೆಂಟ್ ಅಲ್ಲ. ಬೇರೆ ಗ್ರಹಗಳು ತುಂಬ ಚೆನ್ನಾಗಿದೆ. ನಿಮ್ಮ ಲೈಫಲ್ಲಿ ಏನಾದ್ರು ಕೇತು ದಶೆ, ಕೇತು ಭುಕ್ತಿ ನಡೀತಾ ಇದ್ದರೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಏನಾರು ಹೆಲ್ತ್ ಪ್ರಾಬ್ಲಮ್ಮು, ಆರೋಗ್ಯ ಸಮಸ್ಯೆಗಳು, ಇಲ್ಲ ವಿದೇಶಕ್ಕೆ ಹೋಗ್ಬಿಟ್ಟು ದುಡ್ಡಿಲ್ದಲ್ಲಿರೋದು, ಆ ಬಡ್ಡಿ ಮೇಲೆ ಬಡ್ಡಿ ಕಟ್ತಾರೆ. ಕೇತು ದಶೆ, ಕೇತು ಭುಕ್ತಿ ನಡಿಬಾರ್ದು ಮಕರ ರಾಶಿಗೆ. ಕೇತು ಅಷ್ಟಮದಲ್ಲಿದ್ದಾನೆ. ಕೇತು ಶಾಂತಿ ಪೂಜೆಯನ್ನು ಮಾಡ್ಕೊಳ್ಳಿ ನವಗ್ರಹಗಳಲ್ಲಿ. ಇಲ್ಲ ಗಣಪತಿನ ಆರಾಧನೆ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೇಲಿ ಒಂದು ಗಣಪತಿ ವಿಗ್ರಹವನ್ನು ತಂದು ಇಟ್ಕೊಂಡು ಪೂಜೆ ಮಾಡಿ. ಯಾರೆಲ್ಲ ಕೇತು ಟೆಂಪಲ್ ಪೂಜೆಯನ್ನು ಮಾಡಿಸ್ಬೇಕು, ಕೇತು ಕೀಳೆಂಪೆಳಂಬೂರು ಅಂತ ಕೇತು ಟೆಂಪಲ್ ಇದೆ. ನೀವು ಕೂಡ ಕೇತು ಶಾಂತಿ ಪೂಜೆಗೆ ನೀವು ಬರೆಸ್ಬೋದು. ನಾನು ಕೂಡ ಖಂಡಿತ ಕೂಡ ಕೇತು ಶಾಂತಿ, ಕೇತು ಪೂಜೆಗೆ ಬರೆಸ್ತೀನಿ, ಅಭಿಷೇಕಕ್ಕೆ ಬರೆಸ್ತೀನಿ. ಎಲ್ಲ ರೀತಿಯಲ್ಲೂ ಕೂಡ ಪರಿಹಾರವನ್ನು ನೀವು ಮಾಡ್ಕೋಬೇಕು ಅಂದರೆ ಖಂಡಿತಲ್ಲೂ ಕೂಡ ಈ ಸಮಸ್ಯೆ ಪೂಜೆಗೆ ನೀವು ಬರೆಸಿ. ನಾನು 100% ಪರಿಹಾರವನ್ನು ಮಾಡಿಕೊಡೋಂಥ ಸಮಸ್ಯೆಯನ್ನು ನನ್ನ ಕಡೆಯಿಂದ ಖಂಡಿತಲ್ಲೂ ಕೂಡ ಮಾಡ್ತೀನಿ. 100% ಈ ಪೂಜೆಗೆ ನೀವು ಭಾಗವಹಿಸಿ. ಕೇತು ಪೂಜೆ ನಿಮಗೆ ಆಗಬೇಕು. ರಾಹು ಪೂಜೆ ಆಗಬೇಕು. ರಾಹು ಕೇತು, ರಾಹು ಯೋಗಕಾರಕ್ಕಾಗಿ ಧನಸ್ಥಾನದಲ್ಲೇ, ಕೇತು ಅಷ್ಟಮದಲ್ಲಿ ಕಾಯಿಲೆ ರೋಗಗಳನ್ನ ಕೊಡ್ತಾನೆ. ಕೇತು ದಶೆ, ಕೇತು ಭುಕ್ತಿ ನಡೀತಾ ಇದ್ದರೆ ನಿಮಗೆ ಅವನೇ ಕೇತುನೇ ನಿಮಗೆ ಎಲ್ಲ ಥರ ತೊಂದರೆಗಳಾಗಿದೆ. ದಯವಿಟ್ಟು ಮಾಡಿಸಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಶುಕ್ರ ಪಂಚಮದಲ್ಲಿದ್ದಾನೆ. ನಿಮ್ಮ ಮಕ್ಕಳಿಗೆ ಬಟ್ಟೆ, ವಸ್ತ್ರ, ಒಡವೆ ಏನೇ ರೈಟ್ ಆಗಲಿ ನೀವು ನೆನೆಸ್ಕೊಂಡು ನಡೀತಾ ಹೋಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ಸೂರ್ಯಗ್ರಹನೂ ಕೂಡ ನಿಮಗೆ ತುಂಬ ಒಳ್ಳೆಯ ಸುಖ ಸ್ಥಾನದಲ್ಲಿ, ಅಷ್ಟಮಾಧಿಪತಿ ಸುಖ ಸ್ಥಾನದಲ್ಲಿದ್ದಾನೆ. ಅದು ತುಂಬ ರಾಜಯೋಗನ ಕೊಡ್ತಾನೆ. ಆ ಥರ ಸೂರ್ಯನೂ, ಗುರುಗ್ರಹನೂ ಕೂಡ ತುಂಬ ಪವರ್ಫುಲ್ ಆಗಿದ್ದಾನೆ. ಗುರುಗ್ರಹ ಸಿಕ್ಕಾಬಟ್ಟೆ ಪವರ್ಫುಲ್ ಆಗಿದ್ದಾನೆ. ಗುರುಗ್ರಹನೂ ಕೂಡ ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡ್ತಿದ್ದಾನೆ. ಚಂದ್ರ ಅಂತ ನೀವು ಕೇಳಲೇಬೇಡಿ ಬಿಡಿ. ಏಪ್ರಿಲ್ ತಿಂಗಳಲ್ಲಿ ಮಕರ ರಾಶಿಗೆ ತಾಂಡವಾಡ್ತಿದ್ದಾನೆ. ಯಾರೆಲ್ಲ ಡ್ರಿಂಕ್ಸನ್ನ ದಾನ ಮಾಡಿದರೆ, ನಾನ್ ವೆಜ್ನ ಊಟವನ್ನು ದಾನ ಮಾಡಿ ಡ್ರಿಂಕ್ಸನ್ನ ದಾನ ಮಾಡ್ತಾರೋ ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ದೋಷವನ್ನು ನಿವೃತ್ತಿ ಆಗುತ್ತೆ. ಎಲ್ಲ ದೋಷದ ನಿವೃತ್ತಿಯನ್ನು ನೀವು ಕಾಣ್ಬೋದು. ಒಂದಲ್ಲ ಒಂದು ಸಮಸ್ಯೆಯನ್ನು ಖಂಡಿತಲ್ಲೂ ಕೂಡ ನಿಮಗಾಗುತ್ತೆ. ನನ್ನ ಒಂದು ಪ್ರಕಾರ ಮಕರ ರಾಶಿ ಟಾಪಲ್ಲಿದೆ. ಈ ಒಂದು ಏಪ್ರಿಲ್ ತಿಂಗಳಲ್ಲಿ ತುಂಬ ಟಾಪಲ್ಲಿದೆ. ಸಮಸ್ಯೆ ಮೇಲೆ ಸಮಸ್ಯೆ ಏನೇ ಇದ್ರೂ ಕೂಡ ಪರಿಹಾರ ಆಗುತ್ತೆ. ಒಂದು ಕಪ್ಪು ಬಟ್ಟೆ ಹಾಕಿ, ಇಲ್ಲ ಹಸಿರು ಬಟ್ಟೆ ಹಾಕಿ, ಬ್ಲೂ ಬಟ್ಟೆ ಹಾಕಿ ತುಂಬ ಲಕ್ ತಂದು ಕೊಡುತ್ತೆ. ಯೆಲ್ಲೋ ಕಲರ್ ಬಟ್ಟೆನ ಅತಿ ಹೆಚ್ಚು ಯೂಸ್ ಮಾಡಬೇಡಿ. ಮತ್ತು ಗೋಧಿ ಕಲರ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ, ತುಂಬ ಲಕ್ಕನ್ನು ತಂದು ಕೊಡುತ್ತೆ. ನಿಮ್ಮ ಲಕ್ಕಿ ನಂಬರ್ಸ್ನ 5, 6ನ ಬಳಸಿ, ತುಂಬ ಲಕ್ ಬರುತ್ತೆ. 5, 6 ನಿಮ್ಮ ಲಕ್ ನಂಬರ್ ಆಗುತ್ತೆ. ತುಂಬ ಅಂದರೆ ತುಂಬ ಪಾಸಿಟಿವ್ನ ನಾನು ಮಕರ ರಾಶಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟಿಷ್ಟ ಮಕರ ರಾಶಿ ಮಕ್ಕಳೇ ಮಲಗಿದ್ದು. ಇವಾಗ ಒಂದು ಹೋಟೆಲ್ ಬಿಸ್ನೆಸ್ಸು, ಬಟ್ಟೆ ಅಂಗಡಿ ವ್ಯಾಪಾರ, ಹೂವಿನ ವ್ಯಾಪಾರ, ಆಟೋ ಡ್ರೈವರ್ಸು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋರು, ಇವರಿಗೆಲ್ಲರೂ ಕೂಡ ಅದೃಷ್ಟದ ಮೇಲೆ ಅದೃಷ್ಟ ಬರ್ತಾಯಿದೆ. ಬಸ್ ಡ್ರೈವರು, ಹೂ ಕಟ್ಟೋರು, ನಿಮ್ಗೆ ಬಾಡಿಗೆ ಮನೆಗಿಲ್ಲಿರೋರು, ಮನೆ ಕೆಲಸ ಮಾಡೋರು ಯಾರೇ ಇದ್ದರೂ ಕೂಡ ಈ ಒಂದು ತಿಂಗಳಲ್ಲಿ ನೀವೇನೋ ಒಂದು ಹೊಸದು ಖರೀದಿ ಮಾಡ್ತಾರೆ. ಇಲ್ಲ ಅವರೇನೋ ಮನೆ ಖಾಲಿ ಮಾಡ್ಕೊಂಡು ನಿಮಗೆ ಪಿಡಿಚ್ ಕೊಟ್ಬಿಡ್ತಾರೆ, ಇಲ್ಲ ವಾಷಿಂಗ್ ಮಿಷಿನ್ ಕೊಟ್ಬಿಡ್ತಾರೆ, ಮಂಚ ಕೊಟ್ಬಿಡ್ತಾರೆ, ಟಿ ವಿ ತಗೊಂಡೋಗಮ್ಮ ಅಂತಾರೆ, ಯಾರೊಬ್ಬರು ಮೊಬೈಲ್ ತಗೊಂಡೋಗಮ್ಮ ಅಂತಾರೆ. ಈ ಥರದ್ದೆಲ್ಲ ಒಂದು ಯೋಗ ಕೊಡ್ತಾರೆ. ಮಕರ ರಾಶಿ ಸುಮ್ಮನೆ ಎಲ್ಲರೂ ಸಾಲ ಇಸ್ಕೊಳ್ಳಿ. ನಮ್ಮ ಮಗನ ಮದುವೆ, ನಮ್ಮ ಮಗನ ಸ್ಕೂಲಿಗೆ ಸೇರಿಸ್ಬೇಕು, ಈ ಥರ ದುಡ್ಡು ಕೊಡ್ತಾರೆ. ಎಲ್ಲರೂ ಬಡ್ಡಿ ಗಿಡ್ಡಿ ಕಟ್ತಾಯಿದ್ರೆ ಈ ಥರ ಇಷ್ಟು ಸಾಲ ತೀರಿಸ್ಕೊಂಡು ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನೂ ಕೂಡ ಮಕರ ರಾಶಿಯವ್ರು ನೋಡೋದು. ಮಕರ ರಾಶಿಯವ್ರಿಗಂತೂ
ತುಂಬ ಪಾಸಿಟಿವ್. ನೀವು ಹೋಗ್ಬೇಕಾದ್ರೆ ಟೆಂಪಲ್ಲು ತಿನ್ನಲ್ಲಾರಿಗೆ ಹೋಗಿ ಸ್ಟಾರ್ಟ್ ಮಾಡಿ, ತಿನ್ನಲ್ಲ ಶನೇಶ್ವರನ ಆರಾಧಿಸಿ. ಖಂಡಿತ ಅಲ್ಲ ಕೂಡ ಶನೇಶ್ವರನ ಆರಾಧನೆ ಮಾಡೋದು. ಶನಿ ಟೆಂಪಲ್ ಹೋಮ, ಶನಿ ಟೆಂಪಲ್ ಪೂಜೆ, ಶನಿ ಟೆಂಪಲ್ ಅಭಿಷೇಕಕ್ಕೆ ನೀವು ನಮ್ಮ ಜೊತೆ ಪಾಲ್ಗೊಳ್ಳಿ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಶನಿ ಶಾಂತಿ ಹೋಮಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಳ್ಬೋದು. ಶನಿ ಹೋಮ, ಶನಿ ಶಾಂತಿ ಪೂಜೆ ಖಂಡಿತಲೂ ಕೂಡ ಒಳ್ಳೆಯದಾಗುತ್ತೆ. ನೀವು ಶನಿ ಟೆಂಪಲ್ ಪೂಜೆಗೆ ಯಾರೆಲ್ಲ ಬರ್ತಿರೋ ನಮ್ಮ ಜೊತೆಯಲ್ಲಿ ಪಾಲ್ಗೊಳ್ಳಿ. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಯಾಕಂದರೆ ತಿನ್ನಲಾರಲ್ಲಿ ನಾನು ಪೂಜೆ ಮಾಡ್ದಂಗೆ, ನಾನು ಸೇವೆ ಮಾಡ್ದಂಗೆ ಯಾರೂ ಮಾಡಿಲ್ವೇನೋ. ಹಾಗಾಗಿ ಮೂಲ ಟೆಂಪಲ್ ಶನೇಶ್ವರನ ಆರಾಧಿಸಿದಾಗ ದೇವರು ನಾವು ಮಾಡಿರೋ ಪುಣ್ಯನ ನಮ್ಮ ಜೊತೆ ಬಂದು ಯಾರಾದ್ರು ಜೈನರು ಅವ್ರಿಗೂ ಕೂಡ ದೇವರು ನಾನು ಪುಣ್ಯ ಕೊಡ್ತಾನೆ. ಯಾಕಂದರೆ ನಾನು ಕೂಡ ಒಂದು ರೀತಿಯಲ್ಲಿ ರಾಘವೇಂದ್ರ ಸ್ವಾಮಿನ ಹೇಗೆ ಪೂಜೆ ಮಾಡಿ ಕೈ ಒಳ್ಳೆಯದಾಗಲಿ ಅಂತಲೋ, ನಾವು ಕೂಡ ಭಗವಂತನ ನವಗ್ರಹಗಳನ್ನ ಅಷ್ಟು ಸೇವೆ ಮಾಡಿದ್ವಿ. ನಮ್ಮನ್ನು ಆರಾಧಿಸಿದಾಗಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ನಾವು ಕೂಡ ಭಗವಂತನ ಸೇವೆ ಮಾಡಿದ್ವಿ, ರಾಯರು ಕೂಡ ಭಗವಂತನ ಸೇವೆ ಮಾಡಿದ್ದಾರೆ. ಅವ್ರ ಪುಣ್ಯ ನಿಮ್ಮನ್ನು ಕಾಪಾಡ್ತೈತೆ. ನಾನು ನವಗ್ರಹಗಳನ್ನ ಪೂಜೆ ಮಾಡಿದ್ದೀನಿ. ನನ್ನ ಫೇವ್ರೇಟ್ ಗಾಡ್ ಬ್ರಹ್ಮನ ಪೂಜೆ ಮಾಡಿದ್ದೀನಿ. ನನ್ನ ಹತ್ರ ಕಷ್ಟ ಅಂತ ಬಂದಾಗ ಎರಡೇ ಮಾತಾಡ್ಬೋದು, ಅವ್ರು ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಸ್ಟೋನ್ಗಳನ್ನ ಅತಿ ಹೆಚ್ಚು ಯೂಸ್ ಮಾಡಿ, ವಾಸ್ತು ಕಿಟ್ಟನ್ನು ಯೂಸ್ ಮಾಡಿ ತುಂಬ ಪ್ರಾಬ್ಲಮಿಂದ ಆಚೆ ಬರ್ತೀರಾ. ದೇವರು ನಿಮಗೆ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಕೈ ಮುಗಿತೀನಿ. ನಮಸ್ಕಾರ.